ಹಂದಿ ಮೇಸೋ ಕೆಲಸಕ್ಕೆ ಹಂದಿ ಮನೇಲಿ ಯಜಮಾನನ ಥರ ಇರ್ಬೋದಾಗಿತ್ತಲ್ಲ, ನಿನ್ನ ಕಾಲ್ ಕೆಳಗಡೆ ಕೆಲಸದವ್ರು ಇದ್ರಲ್ಲ. ಓ ಯಾಕೆ ಅಪ್ಪನ ಕಂಡೀಷನ್ ಅಂತನಾ? ಅಪ್ಪ ಕಂಡೀಷನ್ ಆಗ್ತಾರಂತೆ, ಅವ್ರ ಜೊತೆ ಹೋಗ್ಬಿಡಕಣೋ, ಇವ್ ಸವಾಸ ಮಾಡ್ಬಿಡಕಣೋ, ಅಲ್ಲೋಗ್ಬಿಡಕಣೋ, ಇಲ್ಲೋಗ್ಬಿಡಕಣೋ ಅಂತ. ಅದಕ್ಕೆ ಕಂಡೀಷನ್ ಆಗ್ತಾರಂತೆ ಆಸ್ತಿಲಿ ಪಾಲ್ಬೇಕಾ? ಇವಾಗ ಏನಾಯ್ತು ನಿನ್ನ ಕಂಡೀಷನ್? ಅಪ್ಪನ ಕಂಡೀಷನ್ ಇಲ್ಲವಲ್ಲ, ಫ್ರೀ ಆಗೋದಿಲ್ಲ. ಎಲ್ಲೋದೆ? ಹಂದಿ ತಿನ್ನೋದು ಅಂತ ಒಂದು ಆಹಾರವನ್ನು ನೀನು ತಿನ್ನಕ್ಕೆ ಹೋದ್ನಾ ಪ್ರಿಯರೇ? ಅಂದರೆ ಈ ಲೋಕದಲ್ಲಿರುವಂಥ ಆ ತಂದೆ ಅರಳಿ ಈ ಲೋಕದಲ್ಲಿರುವಂಥ ಸರ್ವಮಾನ ಉಂಟು ಮಾಡಿದಂಥ ಪರಮಾತ್ಮನು ಪ್ರೇರೆ, ಅವರ ಮಕ್ಕಳಾದಂಥವ್ರು ನಾವು ತಪ್ಪಿ ಹೋಗಿದ್ದೇವೆ. ತಪ್ಪಿ ಹೋದಂಥ ಮಗನ ಕುರಿತು ಇದು ಅಲ್ವಾ? ತಪ್ಪಿ ಹೋದ ಯಾರು ತಪ್ಪಿ ಹೋಗಿದ್ದಾರೆ? 100 ಕುರಿಯಲ್ಲಿ 1 ಕುರಿ ತಪ್ಪಿ ಹೋಗಿದೆ. ಯಾರ ಕುರಿ? ಭೂನಿವಾಸಿಗಳು. ದೇವರು ತನ್ನ ಐಶ್ವರ್ಯದಿಂದ ಆಹಾರವನ್ನು ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ಗಾಳಿ ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ಸೂರ್ಯನ ಬೆಳಕನ್ನು ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ನೀರನ್ನು ಕೊಡ್ತಾ ಇದ್ದಾನೆ. ಆ ನೀರು ನೋಡಿ ಪ್ರೇರೆ ಎಷ್ಟು ಅದ್ಭುತ! ನೀರು ಎಷ್ಟು ಅದ್ಭುತವಾಗಿದೆ. ಕುಡಿದ್ರೆ ದಾಹ ಹೋಗುತ್ತೆ.